ಎಲ್ಲರಿಗೂ ನಮಸ್ಕಾರ. ಕುವೆಂಪು ಅವರ ಸನ್ಯಾಸಿ ಮತ್ತು ಇತರ ಕಥೆಗಳು ಕಥಾ ಸಂಕಲನದ ಹೋಳಿಗೆ ಪ್ರತಿಜ್ಞೆ ಕತೆ. ಕೆಲವು ದಿನಗಳ ಹಿಂದೆ ನನ್ನ ಗೆಳೆಯರೊಬ್ಬರ ಮನೆಗೆ ಹೋಗಿದ್ದೆ. ಪುಣ್ಯವಶದಿಂದ ಆ ದಿನ ಅವರ ಮನೆಯಲ್ಲಿ ಏನೋ ವಿಶೇಷ. ಅವರು ಸ್ವಲ್ಪ ದುಡ್ಡಿನವರು. ಹೋಳಿಗೆ ಮೊದಲಾದ ಬಗೆ ಬಗೆಯ ಭಕ್ಷ್ಯಗಳನ್ನು ಮಾಡಿಸಿದ್ದರು. ತಿಂಡಿ ಎಂದರೆ ನನಗೆ ಸ್ವಲ್ಪ ಹಾಗೆಯೇ ಹತ್ತಿರದ ಸಂಬಂಧ. ಎಲ್ಲರೂ ಊಟಕ್ಕೆ ಕುಳಿತಿದ್ದೆವು. ಮೊದಲು ಪಾಯಸ ಬಂತು. ಎಲ್ಲರೂ ಊಟ ಮಾಡಬಹುದು ಎಂಬ ಸಂಪ್ರದಾಯದ ಅಪ್ಪಣೆ ಆಯಿತು. ಪಾಯಸ ಸುರಿಯುವುದಕ್ಕೆ ಕೈಕೊಟ್ಟೆವು. ಆ ಹೋರಾಟವನ್ನು ಏನೆಂದು ಹೇಳಲಿ. ಆ ಸವಿಯಾದ ಪಾಯಸ ಸುರಿಯುವ ಗಲಿಬಿಲಿಯಲ್ಲಿ ಮರ್ಯಾದೆಯನ್ನು ಕೂಡ ಮರೆತು ಬಿಡುತ್ತೇವೆ. ನಿಶ್ಶಬ್ದವಾಗಿ ಊಟ ಮಾಡಬೇಕೆಂದು ನಮ್ಮ ತಲೆಗೆ ಬಂದರಲ್ಲವೇ. ಆದರೆ ನನಗೊಂದು ದೊಡ್ಡ ಸಂದೇಹವಿತ್ತು. ಅದು ಮಾತ್ರ ಅವತ್ತು ನಿವೃತ್ತಿಯಾಯಿತು. ಅದಾವುದೆಂದರೆ, ಈ ಬ್ರಹ್ಮಾಂಡದಲ್ಲಿ ಸಕಲವೂ ಲಯಬದ್ಧವಾದುದೆಂದು ತತ್ವಶಾಸ್ತ್ರದಲ್ಲಿ ಓದಿದ್ದೆ. ಎಷ್ಟೋ ಹುಡುಕಿದ್ದೆ. ನಿದರ್ಶನ ಯಾವುದೂ ಸಿಕ್ಕಿಯೇ ಇರಲಿಲ್ಲ. ಅಂದು ಸಿಕ್ಕಿತು. ಅಷ್ಟೊಂದು ಜನ ಪಾಯಸ ಸುರಿಯುವುದರಲ್ಲಿ ಒಂದು ವಿಧವಾದ ಛಂದಸ್ಸು ಇರುವುದೆಂದು ಚೆನ್ನಾಗಿ ಮನಗೊಂಡೆ. ಅದು ಹಾಗಿರಲಿ. ಇನ್ನೊಂದರ ವಿಷಯವಾಗಿ ನನಗೂ ಇತರರಿಗೂ ತುಂಬಾ ವಾದ ವಿವಾದಗಳು ನಡೆಯುತ್ತವೆ. ಎಲ್ಲರೂ ಊಟ ಮಾಡಬಹುದು ಎಂಬ ಸಂಪ್ರದಾಯದ ಅಪ್ಪಣೆ. ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯಕ್ಕೂ ಇತರರ ಅಭಿಪ್ರಾಯಗಳಿಗೂ ತುಂಬಾ ಪ್ರಭೇದ. ಇದೇ ನನ್ನ ತೀರ್ಪು. ಆ ಸಂಪ್ರದಾಯದ ಅಪ್ಪಣೆ ಅನಾವಶ್ಯಕವಾದುದು ಅಲ್ಲದೆ ನಿಷ್ಪ್ರಯೋಜಕವಾದುದು. ಅದನ್ನು ಅಜ್ಜಂದಿರ ಅಧಿಕ್ಯವೆಂದೂ ಎನ್ನಬಹುದು. ಎಲೆಯ ಮೇಲೆ ಪದಾರ್ಥವನ್ನು ಬಡಿಸಿದ ಮೇಲೆ ಊಟ ಮಾಡಬಹುದೆಂದೇ ಅರ್ಥವಲ್ಲವೇ. ಆದರೆ ಕೆಲವರು ಹೀಗೆಂದು ಆಕ್ಷೇಪಿಸಬಹುದು. ಬಹಳ ಜನಗಳು ಕುಳಿತಾಗ ಎಲ್ಲರಿಗೂ ಒಂದೇ ಸಲ ಬಡಿಸಲು ಆಗುವುದಿಲ್ಲ. ಆಗ ಒಬ್ಬರು ತಿನ್ನುವುದೋ ಮತ್ತೊಬ್ಬರು ನೋಡುವುದೋ ಗೌರವಕ್ಕೆ ಕಡಿಮೆ. ಆದ್ದರಿಂದ ಎಲ್ಲರಿಗೂ ಬಡಿಸಿ ಆದ ಮೇಲೆ ಅಪ್ಪಣೆ ಕೊಡುವುದು ಸಕಾರಣವಾದ ಸಂಪ್ರದಾಯ ಎಂದು. ಇದಕ್ಕೆ ನಾನು ಹೇಳುವುದು ಇಷ್ಟೆ. ನಾವೇನು ಮಠದಲ್ಲಿ ತಿಂದು ತೇಗುವ ಜಡದೇಹಿಗಳೋ ಸೋಮಾರಿಗಳೋ ಖಂಡಿತವಾಗಿಯೂ ಅಲ್ಲ. ಉದರ ಪೋಷಣೆಯೊಂದೇ ನಮ್ಮ ಪುರುಷಾರ್ಥವಲ್ಲ. ಇದು ಕೆಲಸದ ಕಾಲ. ಎಲ್ಲರಿಗೂ ಬಡಿಸುವ ತನಕ ಕುಳಿತರೆ ಎಷ್ಟು ಕಾಲಹರಣವಾಗುತ್ತದೆ. ಆಮೇಲೆ ಎಲ್ಲರೂ ಉಂಡು ಪೂರೈಸುವ ತನಕ ಕುಳಿತರೆ ಸೂರ್ಯಾಸ್ತದ ಸಮಯವಾಗುವುದೇ ಸರಿ. ಆದ್ದರಿಂದ ಇದೇ ನನ್ನ ಸಿದ್ಧಾಂತ. ಈ ಸಂಪ್ರದಾಯ ಸಮಾಜದ ಏಳಿಗೆಗೆ ಸರ್ವ ವಿಧದಲ್ಲಿಯೂ ಹಾನಿಕರವಾದುದು. ಇದು ನನ್ನ ಸ್ವಂತ ಅಭಿಪ್ರಾಯ. ನಿಮಗೆ ಸರಿಯಾಗಿ ಕಂಡರೆ ಒಪ್ಪಿ, ಇಲ್ಲದಿದ್ದರೆ ಬಿಡಿ. ಪಾಯಸ ಪೂರೈಸಿದ ಬಳಿಕ ಹೋಳಿಗೆ ತಂದರು. ಎಲ್ಲರಿಗೂ ಬಡಿಸಿದರು. ನನ್ನ ಗೆಳೆಯರಿಗೆ ಮಾತ್ರ ಬಡಿಸಲೇ ಇಲ್ಲ. ನನಗೆ ತುಂಬಾ ಆಶ್ಚರ್ಯವೂ ದುಃಖವೂ ಉಂಟಾಯಿತು. ಅದರ ರಹಸ್ಯವನ್ನು ತಿಳಿಯಬೇಕೆಂದು ಕುತೂಹಲ ಉಂಟಾಯಿತು. ಆದರೆ ಅಷ್ಟು ಜನರ ಮಧ್ಯೆ ಅದನ್ನು ಕೇಳುವುದು ಹೇಗೆ? ಅಂತೂ ಕಡೆಗೆ ಕುತೂಹಲ ದಾಕ್ಷಿಣ್ಯವನ್ನು ಮೀರಿತು. ನನ್ನ ಗೆಳೆಯರನ್ನು ಕುರಿತು, ಅದೇನು, ನೀವು ಹೋಳಿಗೆ ತಿನ್ನುವುದಿಲ್ಲವೇ ಎಂದೆ. ಅವರು ಸ್ವಲ್ಪ ನಕ್ಕರು. ಅವರ ತಮ್ಮಂದಿರು ನಗಲು ಆರಂಭಿಸಿದರು. ನಾನು ಮಾತ್ರ ಬೆಪ್ಪು ಬೆರಗಾದೆ. ಓಹೋ, ನಿಮಗೆ ಆ ಸಮಾಚಾರ ಗೊತ್ತಿಲ್ಲ ಎಂದು ಅವರ ತಮ್ಮಂದಿರು ನನ್ನನ್ನು ಕುರಿತು ಪ್ರಶ್ನೆ ಮಾಡಿದರು. ಇಲ್ಲ ಎಂದೆ. ಇದು ಹುಡುಗಾಟದ ಪ್ರತಿಜ್ಞೆ ಎಂದರು. ಅದೊಂದು ದೊಡ್ಡ ಪುರಾಣ. ಊಟವಾದ ಮೇಲೆ ಹೇಳುತ್ತೇನೆ ಎಂದರು. ಅವರೆಲ್ಲ ತೀರ್ಥಹಳ್ಳಿಯ ಪಾಠಶಾಲೆಯಲ್ಲಿ ಓದುತ್ತಿದ್ದಾಗ ಒಂದು ತಮಾಷೆ ನಡೆಯಿತಂತೆ. ನನ್ನ ಗೆಳೆಯರು ತುಂಬಾ ತಿಂಡಿಪೋತರಾಗಿದ್ದರಂತೆ. ಒಂದು ದಿನ ಶನಿವಾರ ಬೆಳಿಗ್ಗೆ ಕ್ಲಾಸು. ಹಬ್ಬ ಹೋದರೂ ಹೋಳಿಗೆ ಹೋಗುವುದಿಲ್ಲ, ಹೋಳಿಗೆ ಹೋದರೂ ಹೋಳಿಗೆಯ ಕಾವಲಿ ಹೋಗುವುದಿಲ್ಲ ಎಂಬ ಗಾದೆ ಉಂಟಷ್ಟೇ. ಅದರಂತೆ ಅವರ ಮನೆಯಲ್ಲಿ ಹಬ್ಬ ಮುಗಿದಿದ್ದರೂ ಹೋಳಿಗೆ ಇನ್ನೂ ಉಳಿದಿತ್ತು. ಶಾಲೆಗೆ ಹೋಗುವಾಗ ನನ್ನ ಮಿತ್ರರು ಎರಡೂ ಜೇಬಿನ ತುಂಬ ಹೋಳಿಗೆ ಭರ್ತಿ ಮಾಡಿಕೊಂಡರು. ದೊಡ್ಡವರಿಗೆ ಅಂಗಿ ಹೊಲಿಸಿಕೊಡುವುದು ದಂಡಕ್ಕೆ. ಅದರಲ್ಲಿಯೂ
ಅವರ ಕೋಟುಗಳಿಗೆ ಜೇಬು ಇಡುವುದು ನಿಷ್ಪ್ರಯೋಜಕವಾದ ಅನ್ಯಾಯ. ಹುಡುಗರಾದರೆ ಜೇಬುಗಳಿಂದ ಸಂಪೂರ್ಣ ಪ್ರಯೋಜನವನ್ನು ಹೊಂದಿಯೇ ಹೊಂದುತ್ತಾರೆ. ದೊಡ್ಡವರ ಜೇಬುಗಳೆಲ್ಲ ಅಲಂಕಾರದ ಜೇಬುಗಳು. ನಿಜವಾದ ಕರ್ಮಯೋಗಿಗಳೆಂದರೆ ಬಾಲಕರ ಜೇಬುಗಳು. ಅವುಗಳಿಗೆ ಪಕ್ಷಪಾತ ಎಂಬುದೇ ಇಲ್ಲ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಬೋಧಿಸಿದಂತೆ ನಡೆದುಕೊಳ್ಳುತ್ತವೆ. ಇದು ಕಲ್ಲು, ಇದು ಚಿನ್ನ ಎಂಬ ಪ್ರಭೇದವನ್ನು ಗಣನೆಗೆ ತರುವುದೇ ಇಲ್ಲ. ಹೆಚ್ಚೇನು, ಹುಡುಗರ ಜೇಬೆ ಒಂದು ಸಣ್ಣ ಬ್ರಹ್ಮಾಂಡ ಎಂದರೂ ಅತಿಶಯೋಕ್ತಿಯಾಗಲಾರದು. ಸರ್ವವೂ ಅಲ್ಲಿಯೇ ಐಕ್ಯ. ಎಣ್ಣೆ ಪದಾರ್ಥವಾಗಲಿ, ಪೆಪ್ಪರ್ಮೆಂಟ್ ಆಗಲಿ, ಕಲ್ಲಾಗಲಿ, ಹಣ್ಣಾಗಲಿ, ಮಣ್ಣಾಗಲಿ, ಬಳಪವಾಗಲಿ, ಚೂರಿಯಾಗಲಿ, ಎಲ್ಲಕ್ಕೂ ಸಮದೃಷ್ಟಿಯಿಂದ ಉಪಚಾರ ಸಿಗುತ್ತದೆ. ಕೆಲವು ಸಾರಿ ಬಾಲಕರ ಕುಚೇಷ್ಟೆಯ ದೆಸೆಯಿಂದ ಚೇಳು, ಜಿರಳೆ, ಚಿಟ್ಟೆ ಮೊದಲಾದ ಅನಾಥ ಜೀವ ಜಂತುಗಳಿಗೂ ಜೇಬಿನ ಆಶ್ರಯ ಲಭಿಸುವುದು ಉಂಟು. ನನ್ನ ಸ್ನೇಹಿತರು ಶಾಲೆಗೆ ಹೋಗಿ ಗಂಟೆ ಹೊಡೆಯುವ ತನಕ ಆದಷ್ಟನ್ನು ಮುಕ್ಕಿದರು. ಯಾರೋ 2-3 ಹುಡುಗರು ಕೇಳಿದರಂತೆ, ಆದರೆ ಅವರಿಗೆ ಒಂದು ಚೂರನ್ನೂ ಕೊಡಲಿಲ್ಲವಂತೆ. ನಿರಾಶರಾದ ಆ ಹುಡುಗರು ಇವರನ್ನು ಮೇಷ್ಟರ ಕೈಲಿ ಸಿಕ್ಕಿ ಬೀಳಿಸಬೇಕೆಂದು ನಿರ್ಧಾರ ಮಾಡಿದರು. ಪಾಪ, ಇವರಿಗೇನು ಗೊತ್ತು? ಗೊತ್ತಾಗಿದ್ದರೆ ಹೋಳಿಗೆಯನ್ನೆಲ್ಲ ಹೊರಗೆ ಎಸೆದಾದರೂ ಬರುತ್ತಿದ್ದರು. ಆಗ ಆ ಹುಡುಗರಿಗೆ ಫಜೀತಿಗಿಟ್ಟುಕೊಳ್ಳುತ್ತಿತ್ತು. ಗುಂಡಪ್ಪ ಮೇಷ್ಟ್ರು ಬಂದರು. ಗದ್ದಲವೆಲ್ಲ ನಿಂತು ಹೋಯಿತು. ಹುಡುಗರೆಲ್ಲ ಬೇಗ ಬೇಗನೆ ತಮ್ಮ ಜಾಗ ಸೇರಿಕೊಂಡರು. ಮೇಷ್ಟರು ಬಂದವರೇ ಬೆತ್ತವನ್ನು ಮೇಜಿಗೆ 2-3 ಸಾರಿ ಠಪ್ ಠಪ್ ಎಂದು ಬಡಿದು ಅದನ್ನು ಸಂಬೋಧಿಸಿ, ಈ ದಿನ ನಿಂಗೆ ಹೋಳಿ ಹಬ್ಬ ಎಂದರು. ಹುಡುಗರ ಮುಖವೆಲ್ಲ ಗಾಬರಿಯಿಂದ ವಿವರಣವಾಯಿತು. ಗುಂಡಪ್ಪ ಮೇಷ್ಟ್ರೆಂದರೆ ಪ್ರತ್ಯಕ್ಷ ಯಮ. ಅವರಿಗೆ ಮಕ್ಕಳು ಮರಿ ಯಾರೂ ಇರಲಿಲ್ಲವೆಂದೇ ತೋರುತ್ತದೆ. ಹುಡುಗರಿಗೆ ಹೊಡೆಯುವುದೆಂದರೆ ಜೀವನದ ಅತ್ಯಂತಿಕ ಸುಖ. ಅವರಿಗೆ ತಿಳಿದಿದ್ದ ವಿದ್ಯೆಯು ಅಷ್ಟರಲ್ಲಿಯೇ ಇತ್ತು. ಅದರಲ್ಲಿಯೂ ಅಕ್ಷರ ವಿದ್ಯೆಗಿಂತಲೂ ಅವರ ಮರ್ದನ ವಿದ್ಯೆಯಲ್ಲಿಯೇ ಪ್ರವೀಣರಾಗಿದ್ದರು. ಪಾಪ, ಅವರ ವಿಷಯವಾಗಿ ಕನಿಕರ ಪಡಬೇಕೇ ಹೊರತು ಕೋಪ ಮಾಡಬಾರದು. ಮೇಷ್ಟರು ತರಗತಿಯನ್ನು ಸಂಬೋಧಿಸಿ, ಏನ್ರೋ, ಯಾರಾದರೂ ಧರ್ಮಿಷ್ಠರು ಇದಕ್ಕೆ ತಿಂಡಿ ಗಿಂಡಿ ಕೊಡ್ತೀರಾ? ಬೆತ್ತಕ್ಕೆ ಬಹಳ ಹಸಿವೆಯಾಗಿದೆಯಂತೆ ಎಂದು ರೂಪಾಲಂಕಾರವಾಗಿ ನುಡಿದರು. ನನ್ನ ಸ್ನೇಹಿತರ ಮೇಲೆ ಹೊಟ್ಟೆ ಕಿಚ್ಚಿಟ್ಟಿದ್ದ ಹುಡುಗರಲ್ಲಿ ಒಬ್ಬನು ಶುದ್ಧ ಬೆಪ್ಪುತಕ್ಕಳು. ಮೇಷ್ಟರ ಅಭಿಪ್ರಾಯವನ್ನು ತಿಳಿಯದೆ ಎದ್ದು ನಿಂತು, ಸರ್, ಇವನತ್ರ ಇದೆ ಎಂದು ನನ್ನ ಗೆಳೆಯರ ಕಡೆ ಕೈ ತೋರಿಸಿದನು. ಗುಂಡಪ್ಪನವರಿಗೆ ಅಷ್ಟೇ ಬೇಕಾಗಿದ್ದುದು. ನನ್ನ ಸ್ನೇಹಿತರನ್ನು ವಿಚಾರಿಸಲೇ ಇಲ್ಲ. ಚಾಡಿ ಹೇಳಿದವನನ್ನು ಎಳೆದುಕೊಂಡು ಹೋಗಿ ಚೆನ್ನಾಗಿ ಹೊಡೆದು ಫಿರಂಗಿ ಮಣೆ ಅಥವಾ ಕುರ್ಚಿ ಕುರಿಸಿದರು. ಇಷ್ಟೆಲ್ಲ ನಡೆಯುತ್ತಿದ್ದಾಗ ನನ್ನ ಮಿತ್ರರ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬಂದವು. ಮೇಷ್ಟರು ಕ್ಲಾಸಿಗೆ ತಿಂಡಿ ತಂದವರಿಗೆ ದ್ವಾದಶ ಪೂಜೆಯಾಗುತ್ತದೆ ಎಂದು ಸಾರಿ ಸಾರಿ ಹೇಳಿದ್ದರು. ದ್ವಾದಶ ಪೂಜೆ ಎಂಬುದು ಗುಂಡಪ್ಪನವರ ಪರಿಭಾಷೆ. ಅದರ ತಾತ್ಪರ್ಯವೇನೆಂದರೆ 12 ಏಟು ಬೀಳುವುದು ಎಂದು. ಈಗ ತನ್ನ ಹತ್ತಿರ ತಿಂಡಿ ಇದೆ ಎಂದು ಹುಡುಗನು ಹೇಳಿಬಿಟ್ಟಿದ್ದಾನೆ. ಮೇಷ್ಟರು ಜೇಬು ಜಡ್ತಿ ಮಾಡದೆ ಬಿಡುವುದಿಲ್ಲ. ಅವರ ಕೈಗೆ ಸಿಕ್ಕಿದರೆ ಉಳಿಗಾಲವೇ ಇಲ್ಲ. ಹೋಳಿಗೆಯನ್ನು ಬಿಸಾಡುವುದಾದರೂ ಹೇಗೆ? ಕಡೆಗೊಂದು ಉಪಾಯ ಮನಸ್ಸಿಗೆ ಹೊಳೆಯಿತು. ಪಕ್ಕದಲ್ಲಿ ಕುಳಿತ ಹುಡುಗನ ಕಡೆ ನೋಡಿದರು. ಅವನ ಜೇಬು ಹೊಟ್ಟೆಗಿಲ್ಲದೆ ಬಾಯಿ ತೆರೆದುಕೊಂಡಿದೆಯೋ ಎಂಬಂತೆ ಅಗಲವಾಗಿ ತೆರೆದಿದ್ದಿತು. ಇದ್ದ ಬಿದ್ದ ಹೋಳಿಗೆಯನ್ನೆಲ್ಲ ಅವನ ಕಿಸಿ ಬಾಯಿಯ ಜೇಬಿಗೆ ಹಾಕಿ ಧೈರ್ಯವಾಗಿ ಕುಳಿತುಕೊಂಡರು. ಮೇಷ್ಟರು ತಮ್ಮ ಕೈದಿಗೆ ವಿಧಿಸಬೇಕಾದ ಶಿಕ್ಷೆಗಳನ್ನೆಲ್ಲ ವಿಧಿಸಿ ಕಡೆಗೆ ಅವನನ್ನು ಕುರಿತು, ಇನ್ಮೇಲೆ ಚಾಡಿ ಹೇಳ್ತೇನೋ ಎಂದರು. ಆ ಹುಡುಗನು, ಇಲ್ಲ ಮೇಷ್ಟ್ರೆ, ಅವನು ಹೋಳಿಗೆ ತಂದಿದ್ದು ಹೌದು ಎಂದು ಬಿಕ್ಕಿ ಬಿಕ್ಕಿ ನುಡಿದನು. ಆ ಹುಡುಗನು ಚಾಡಿ ಎಂದರೆ ಸುಳ್ಳು ಹೇಳುವುದು ಎಂದು ತಿಳಿದುಕೊಂಡಿದ್ದನೆಂದು ತೋರುತ್ತದೆ. ಆ ಮೇಷ್ಟ್ರು ಅವನನ್ನು ತನ್ನ ಸ್ಥಳಕ್ಕೆ ಹೋಗುವಂತೆ ಹೇಳಿ
ನನ್ನ ಮಿತ್ರರನ್ನು ಕುರಿತು, ಏಯ್ ಇಲ್ಬಾರೋ ಎಂದರು. ನನ್ನ ಮಿತ್ರರು ನಿರ್ಭಯರಾಗಿ ಹೋದರು. ಜೇಬನ್ನೆಲ್ಲ ಅಜಮಾಯಿಸೆ ಮಾಡಿ, ಮುಂಡೆದೆ ಗೆದ್ದೆ ಹೋಗು ಎಂದರು. ಉಳಿದ ಹುಡುಗರೆಲ್ಲರೂ ತಮ್ಮ ಹತ್ತಿರ ಎಲ್ಲಿಯಾದರೂ ತಿಂಡಿ ಇದೆಯೋ ಏನೋ ಎಂಬ ಭಯದಿಂದ ತಮ್ಮ ತಮ್ಮ ಜೇಬುಗಳಿಗೆ ಕೈ ಹಾಕಿ ನೋಡಿಕೊಂಡರು. ಸಿದ್ದುವು ತನ್ನ ಜೇಬಿಗೆ ಕೈ ಹಾಕಿಕೊಂಡ. ಮುಖ ಬೆಳ್ಳಗಾಯಿತು. ಕಣ್ಣು ಚಲಿಸಲೇ ಇಲ್ಲ. ಕಳೆದ ಬಾಯನ್ನು ಮುಚ್ಚಲೇ ಇಲ್ಲ. ರಾತ್ರಿ ಯಾರಾದರೂ ಒಬ್ಬರೇ ಹೋಗುತ್ತಿದ್ದಾಗ ಪಿಶಾಚದ ವಿಚಾರ ಯೋಚಿಸಿಕೊಂಡು ಹಿಂತಿರುಗಿದರೆ ಪಿಶಾಚವನ್ನಲ್ಲಿ ನೋಡುವೆನೋ ಏನೋ ಎಂಬ ಭಯದಿಂದ ಹಿಂತಿರುಗಿ ಕೂಡ ನೋಡದೆ ಹೋಗುತ್ತಿರುವರೆಂದು ಭಾವಿಸೋಣ. ಇದ್ದಕ್ಕಿದ್ದ ಹಾಗೆ ಏನೋ ಬಂದು ಅವರನ್ನು ಹಿಂದುಗಡೆಯಿಂದ ಹಿಡಿದರೆ ಅವರಿಗೆ ಯಾವ ಅನುಭವ ಉಂಟಾಗಬಹುದೋ ಅದೇ ಅನುಭವ ನಮ್ಮ ಸಿದ್ದುಗೂ ಆಯಿತು. ಅವನು ಅಳಲಾರಂಭಿಸಿದ. ನನ್ನ ಮಿತ್ರರು ಅವನನ್ನು ಸುಮ್ಮನಿರಿಸಲು ಎಷ್ಟೋ ಪ್ರಯತ್ನಪಟ್ಟರು. ಆದರೆ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಮೇಷ್ಟ್ರು ಅವನನ್ನು ಕುರಿತು, ಯಾಕೋ ಅಳ್ತೀಯಾ ಎಂದರು. ಅವನು ನಡುಕದ ದನಿಯಲ್ಲಿ, ನೋಡಿ ಸರ್, ನನ್ನ ಜೇಬ್ಗೆ ಹೋಳಿಗೆ ಹಾಕ್ಬಿಟ್ಟಿದ್ದಾರೆ ಎಂದು ಗಟ್ಟಿಯಾಗಿ ಅತ್ತನು. ನನ್ನ ಮಿತ್ರರೇ ಅದನ್ನು ಮಾಡಿದರೆಂಬುದೇನೋ ರುಜುವಾತಾಯಿತು. ಸಿದ್ದು ಇನ್ನೂ ಅಳಲಾರಂಭಿಸಿದನು. ಏಕೆಂದರೆ ನನ್ನ ಸ್ನೇಹಿತರು ಶೂದ್ರರು. ಅವನು ಸಾಂಪ್ರದಾಯದ ಬ್ರಾಹ್ಮಣ. ಶೂದ್ರರ ಮನೆಯ ಹೋಳಿಗೆ, ಅದರಲ್ಲಿಯೂ ಶೂದ್ರನು ತಿಂದು ಬಿಟ್ಟ ಎಂಜುಲು. ಇದನ್ನೆಲ್ಲ ಯೋಚಿಸಿಕೊಂಡು ಅವನ ದುಃಖ ಇಮ್ಮುಡಿಯಾಯಿತು. ಬ್ರಾಹ್ಮಣರಾದ ಗುಂಡಪ್ಪನವರಂತೂ ರೌದ್ರಾವೇಶ ಪರವಶರಾದರು. ಹುಡುಗರೆಲ್ಲ ನನ್ನ ಮಿತ್ರರಿಗಾಗಬಹುದಾದ ಶಿಕ್ಷೆಯ ವಿಚಾರವಾಗಿ ಮಾತನಾಡಲಾರಂಭಿಸಿದರು. ಶಾಲೆಯನ್ನೆಲ್ಲ ಒಂದು ವಿಧವಾದ ಬೆಬ್ಬರ ಮುಸುಕಿತು. ಡಿಸ್ಮಿಸ್ ಆಗೇ ಹೋಗತ್ತೆ, ಬೇಕಾದ್ರೆ ನೋಡು. ಹೋಗೋ ಹೋಗೋ, ಇದಕ್ಕೆಲ್ಲ ಡಿಸ್ಮಿಸ್ ಅಂತೆ. ದ್ವಾದಶ ಪೂಜೆ ಮಾಡಬಹುದು. ನೀನೆಲ್ಲ ಶುದ್ಧ ಫೂಲ್. ಫಿರಂಗಿ ಮಣೆ ಪೂರಿಸಿ ಬೆನ್ಮೇಲೆ ಕಲ್ಲು ಹೊರಿಸ್ತಿದ್ರೆ ಆಮೇಲೆ ಹೇಳು. ಬೇಕಾದ್ರೆ ಬೆಟ್ ಕಟ್ತೀನಿ, ಕೋಳದಂಡನೇ ಹಾಕ್ತಾರೆ. ಇಲ್ಲದೆ ಇದ್ರೆ 3 ನಾಮ ಹಾಕಿ ಮೆರವಣಿಗೆ ಮಾಡಿಸ್ತಾರೆ. ಓಹೋಹೋ, ಅದೊಂದು ಭಾರಿ ಶಿಕ್ಷೆಯೋ. ನಂಗೇನ ಅದೊಂದು ಆಟ. ದೊಡ್ಡ ಮನುಷ್ಯರ ಮಗ ಅಂಥೇಳಿ ಏನಾದರೂ ರಿಯಾಯಿತಿ ತೋರಿಸ್ಬೋದು. ಅಲ್ಲೋ, ಅವನಿಗೆಷ್ಟು ಧೈರ್ಯ ಬ್ರಾಹ್ಮಣನ ಜೇಬ್ಗೆ ಎಂಜಲು ಹಾಕೋದೆ. ಮುಂದಾದದ್ದನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡುತ್ತೇನೆ. ನನ್ನ ಮಿತ್ರರಿಗೆ ದ್ವಾದಶ ಪೂಜೆಯೂ ಆಯಿತು, 3 ನಾಮ ಎಳೆದು ಮೆರವಣಿಗೆಯೂ ಆಯಿತು. ಕೆಡಿ ರಿಜಿಸ್ಟರಿಗೂ ಅವರ ಹೆಸರು ದಾಖಲಾಯಿತು. ಶಾಲೆ ಮುಗಿದ ಬಳಿಕ ಗೆಳೆಯರೆಲ್ಲರೂ ಅವರನ್ನು ಸಮಾಧಾನಪಡಿಸಲು ಬಂದರು. ಕೆಲವರು ಮೇಷ್ಟ್ರನ್ನು ಬೈದರು, ಕೆಲವರು ಸಿದ್ದುವನ್ನು ನಿಂದಿಸಿದರು, ಮತ್ತೆ ಕೆಲವರು ಸ್ಕೂಲಿಗೆ ಬೆಂಕಿ ಹಾಕ ಎಂದರು. ನನ್ನ ಮಿತ್ರರು ಮಾತ್ರ ಮೂಲ ಕಾರಣವನ್ನು ವಿವೇಕದಿಂದ ಗ್ರಹಿಸಿ ಹೋಳಿಗೆಯನ್ನು ಬಾಯಿಗೆ ಬಂದಂತೆ ಬೈದರು. ರೋಷಾವೇಶದಿಂದ ಹೋಳಿಗೆಯನ್ನು ಇನ್ನು ಮೇಲೆ ತಿನ್ನುವುದೇ ಇಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿಬಿಟ್ಟರು. ಹುಡುಗರ ಭಾಗಕ್ಕೆ ಅದೇನು ಸಾಧಾರಣವಾದ ಪ್ರತಿಜ್ಞೆಯಲ್ಲ. ಈ ಸಂಗತಿ ನಡೆದಿದ್ದು ನನ್ನ ಮಿತ್ರರು 7-8 ವರ್ಷದವರಾಗಿದ್ದಾಗ. ಈಗ ಅವರಿಗೆ 25 ವಯಸ್ಸಿರಬಹುದು. ಇನ್ನೂ ಆ ಪ್ರತಿಜ್ಞೆಯನ್ನು ಪಾಲಿಸುತ್ತಲೇ ಇದ್ದಾರೆ. ಇದನ್ನೆಲ್ಲ ಆಲಿಸಿದ ನಾನು ಅವರನ್ನು ಕುರಿತು, ನಿಮಗೊಂದು ಭ್ರಾಂತಿ. ಹುಡುಗಾಟದ ಪ್ರತಿಜ್ಞೆಯನ್ನು ಕಟ್ಕೊಂಡು ಹೋಳಿಗೆ ತಿನ್ನುವುದನ್ನು ಬಿಡುವುದೇ ಎಂದೆ. ಹುಡುಗರಾದರೇನು, ಪಲ್ಲವರಾದರೇನು, ಪ್ರತಿಜ್ಞೆ ಪ್ರತಿಜ್ಞೆಯೇ. ನೀವೇನೋ ಹೇಳ್ತೀರಿ, ನಾನೇನೋ ಎಂಥೆಂಥ ದೇವರಾಣೆಗಳನ್ನು ಹಾಕ್ಬಿಟ್ಟಿದ್ದೀನಿ, ಒಂದನ್ನೂ ಇದುವರೆಗೆ ನಡೆಸಲಿಲ್ಲ. ಅದಿರಲಿ, ನಿಮ್ಮ ಪ್ರತಿಜ್ಞೆಯಿಂದ ಉಪಯೋಗವಾದರೂ ಏನು? ಹೋಳಿಗೆ ತಿನ್ನುವುದು ಬಿಡುವುದರಲ್ಲಿ ಯಾವ ಮಹತ್ತೂ ಇಲ್ಲ. ಆದರೆ ಇಂದಿನವರೆಗೆ ಪ್ರತಿಜ್ಞೆಯನ್ನು ಪಾಲಿಸಿರುವೆನೆಂಬ ಮನೋಭಾವ ನನ್ನ ಧರ್ಮಬುದ್ಧಿಗೆ ಬಲಕಾರಿಯಾಗುತ್ತದೆ, ನನ್ನ ಚಿತ್ತಶುದ್ಧಿಗೆ ಸಹಕಾರಿಯಾಗುತ್ತದೆ. ದೊಡ್ಡ ಮನಸ್ಸಿನಿಂದ ಮಾಡಿದ ಸಣ್ಣ ಕಾರ್ಯಗಳು ಸಣ್ಣ ಮನಸ್ಸಿನಿಂದ ಮಾಡಿದ ದೊಡ್ಡ ಕಾರ್ಯಗಳಿಗಿಂತಲೂ ಎಷ್ಟೋ ಶ್ರೇಷ್ಠವಾದವು ಎಂದು ನನ್ನ ನಿಶ್ಚಲವಾದ ಅಭಿಪ್ರಾಯ. ಮಹಿಮೆ ಕಾರ್ಯಗಳಲ್ಲಿಲ್ಲ, ಕಾರ್ಯ ಮಾಡಿಸುವ ಚಿತ್ತವೃತ್ತಿಯಲ್ಲಿದೆ ಎಂದರು.
ನಾನು ಆಲೋಚನಾಪರನಾಗಿ ಕುಳಿತೆ. ಅವರಲ್ಲಿ ನನಗೊಂದು ಗೌರವ ಉಂಟಾಗಿ ಅವರನ್ನು ಮನದಲ್ಲಿಯೇ ಹೊಗಳಿದೆ. ಧನ್ಯವಾದಗಳು.